ರಾಹುಲ್ ಗಾಂಧಿ ಅವರು ಕೆಲವು ಸರಿ ಎಷ್ಟರ ಮಟ್ಟಿಗೆ ಅಜ್ಞಾನವನ್ನ ಪ್ರದರ್ಶಿಸ್ತಾರೆ ಅಂತಂದ್ರೆ ಅದು ಚರ್ಚೆಗೂ ಒಳಪಡಿಸುವ ಹಾಗಿಲ್ಲ, ಅದ್ರ ಬಗ್ಗೆ ಮಾತಾಡುವಾಗೂ ಇಲ್ಲ. ಯಾಕೆಂದ್ರೆ ಅಷ್ಟು ಕನಿಷ್ಠ ಮಟ್ಟದ್ದು. ಇದೇ ರೀತಿ ಮಾಡ್ತಾ ಹೋಗಿ ಇನ್ನೂ 4 ರಾಜ್ಯವನ್ನು ಕಳ್ಕೊಳ್ತೀವಿ. ಜನ ದಡ್ರಲ್ಲ. ಒಂದ್ ರೀತಿಯಲ್ಲಿ ನೀವು ಇದೇ ತರ ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಅಂತ ಅನ್ಸ್ಬಿಡ್ತಾ ಇದೆ ಒಮ್ಮೊಮ್ಮೆ. ಯಾಕೆಂದ್ರೆ ಪುಕ್ಕಟೆ ನಿಮ್ಮ ಇಡೀ ಬಂಡವಾಳ ಬಯಲಾಗ್ತಾ ಇದೆ. ನಿಮಗೆ ಏನು ನಿಮ್ಮ ತಲೆಯಲ್ಲಿ ಇದೆ ಅನ್ನೋದು ಹೊರಗೆ ಬರ್ತಾ ಇದೆ. ನಿಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇವರಂತವ್ರ ಹತ್ರ ಅಧಿಕಾರ ಕೊಟ್ರೆ ಏನಾಗ್ಬಹುದಪ್ಪ ಅಂತೇಳಿ ಒಬ್ಬ ಹಳ್ಳಿಗ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾನೆ. ನೆನಪಿ, ಇದು ಅಸಮಾನತೆ ಅಲ್ವೇ? ಇದು ಒಡೆದಾಳುವ ನೀತಿ ಅಲ್ವೇ? ಬಹುಸಂಖ್ಯಾತರ ತಲೆ ಮೇಲೆ ಮೆಟ್ಟಿನಲ್ಲಿ ಹೊಡಿತೀರಲ್ಲ ಪ್ರತಿ ಕ್ಷಣ. ಅವ್ರೇನು ಅಭ್ಯಪಾರಿಗಳ? ಅವ್ರೇನು ಯಾವ್ದಾದ್ರು ದೇಶದಿಂದ ನುಸುಳುಕೋರಾಗಿ ಬಂದವ್ರ? ಈ ನೆಲದಲ್ಲಿ ಹುಟ್ಟಿ ಬೆಳೆದು ಬದುಕಿದವ್ರಲ್ಲೋ ಅವರು? ಹಾಗಾದ್ರೆ ಧರ್ಮ ಮತ್ತು ಮತದ ಆಧಾರದಲ್ಲಿ ಪಾಕಿಸ್ತಾನ ಯಾಕೆ ಹೊಡ್ಕೊಟ್ರಿ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹಲವಾರು ಇವರ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ನವ್ರದ್ದು ಹೇಗಿರ್ತವೆ ಅಂತಂದ್ರೆ, ಅವರಿಗೆ ಜೀವನ ಪೂರ್ತಿ ಹಸಿಯಾದ ಸುಳ್ಳನ್ನೇ ತಾನು ಹೇಳ್ತಾ ಇದ್ದೇನೆ ಅನ್ನುವ ಪರಿವೇ ಇದ್ದೂ ಕೂಡ ಅವರು ನಿರಂತರವಾಗಿ ಸುಳ್ಳು ಹೇಳ್ತಾರಲ್ಲ. ಒಂದು ದೇಶದ ಕಾನೂನು ಅಂತಿಲ್ಲ, ಸಂವಿಧಾನ ಅಂತಿಲ್ಲ. ಆಡಳಿತದಲ್ಲಿ ಹೆಚ್ಚು ಕಮ್ಮಿ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಕಳೆದಿದೆ ಕಾಂಗ್ರೆಸ್. ಆದರೆ ಆಡಳಿತಾತ್ಮಕವಾದಂತ ಒಂದು ಸೂಕ್ಷ್ಮತೆಗಳ ಬಗ್ಗೆ ಈ ನಮ್ಮಲ್ಲೊಂದು ಗಾದೆ ಇದೆ, ನಿಜವಾಗಿಯೂ ನಿದ್ದೆ ಮಾಡಿದವನನ್ನ ಎಬ್ಬಿಸಬಹುದಂತೆ. ಕುಂಭಕರ್ಣನನ್ನೇ ಎಬ್ಬಿಸಿದ್ದೇವೆ, ಆದರೆ ನಿದ್ದೆ ಮಾಡುವ ಹಾಗೆ ನಟಿಸುವವನನ್ನ ಎಬ್ಬಿಸೋದು ಕಷ್ಟ. ಹಾಗಾಗಿ ಈ ಗೊತ್ತಿದ್ದು ಈ ಯುವ ಜನತೆಗೆ ಸೋಷಿಯಲ್ ಮೀಡಿಯಾದ ಮೂಲಕ ಜಂಜಿಗಳು ಆ ಉಮೇದು, ಆಕ್ರೋಶ, ಅವರ ವಯಸ್ಸಿನ ಆ ಒಂದು ತಾಕಲಾಟ ಇವೆಲ್ಲವನ್ನ ಬಳಸ್ಕೊಂಡು ಮೋದಿ, ಅಮಿತ್ ಶಾ ಮತ್ತು NDA ಸರ್ಕಾರದ ವಿರುದ್ಧ ತಾವೊಂದು ಇಡೀಯದಾದಂತ ಒಂದು ಯುವಶಕ್ತಿ ಪ್ರದರ್ಶನವನ್ನ ಅಡ್ಡದಾರಿಯಲ್ಲಿ ಮಾಡ್ತೇವೆ. ಹಾಗಾಗಿ ಆ ಮೂಲಕ ಇವರ ಸರ್ಕಾರವನ್ನ ಕೆಡವುತ್ತೇವೆ, ದೇಶವನ್ನ ಮತ್ತೆ ನಾವು ಕೈಗೆ ತೆಗೆದುಕೊಳ್ತೇವೆ. ನಾವು ಕೊನೆಗೆ 10 ವರ್ಷ ನೀವು ನೋಡಿದ್ದೀರಿ, PM ಯಾರು, ಸೂಪರ್ PM ಯಾರು, ಮತ್ತೆ ಯುವರಾಜ ಯಾರು, ಇವನ್ನೆಲ್ಲ ನಾವು ಗಮನಿಸಿದ್ದೇವೆ. ಅಂತ ಒಂದು ಆಡಳಿತಕ್ಕೆ, ಆ ಕನಸಿಗೆ ಮತ್ತೆ ಇಂಬು ಕೊಡುವ ಹಾಗೆ ಈಗ ರಾಹುಲ್ ಗಾಂಧಿ ಪಡೆ ಹೊರಟಿದೆ. ರಾಹುಲ್ ಗಾಂಧಿ ಅವರು ಕೆಲವು ಸರಿ ಎಷ್ಟರ ಮಟ್ಟಿಗೆ ಅಜ್ಞಾನವನ್ನ ಪ್ರದರ್ಶಿಸ್ತಾರೆ ಅಂತಂದ್ರೆ ಅದು ಚರ್ಚೆಗೂ ಒಳಪಡಿಸುವ ಹಾಗಿಲ್ಲ, ಅದ್ರ ಬಗ್ಗೆ ಮಾತಾಡುವಾಗೂ ಇಲ್ಲ. ಯಾಕೆಂದ್ರೆ ಅಷ್ಟು ಕನಿಷ್ಠ ಮಟ್ಟದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೂಡ ಆಡಳಿತಾತ್ಮಕವಾದಂತ ಒಂದು ಹಂತಗಳು ಅಂತ ಇರ್ತವೆ, ಅದು ಗೊತ್ತಿರುತ್ತೆ. ಆದ್ರೆ ಇವರು LOP UPA ಸರ್ಕಾರದ 10 ವರ್ಷಗಳಲ್ಲಿ ಯುವರಾಜನಾಗಿ ಅದ್ಭುತವಾಗಿ ಎಲ್ಲೆಂದ್ರಲ್ಲಿ ನುಗ್ಗಿ ತಮಗೆ ಬೇಕಾದ ಕೆಲಸವನ್ನ ಮಾಡ್ಕೊಂಡವರು. ಇವೆಲ್ಲವೂ ಇದ್ದು ಕೂಡ ದೆಹಲಿಯ ಪೊಲೀಸ್ ಸ್ಟೇಷನ್ ಯಾರ ಸುಪರ್ದಿಯಲ್ಲಿ ಬರುತ್ತೆ, ಅದರ ಒಟ್ಟು ಆಡಳಿತಾತ್ಮಕವಾದಂತ ವಿಧಿವಿಧಾನ ಏನು, ಸಾಂವಿಧಾನಿಕವಾದ ಕ್ರಮ ಏನು, ಇದರ ಬಗ್ಗೆ ಒಂದು ಕನಿಷ್ಠ ಜ್ಞಾನ ಇಲ್ಲ ಅಂತಂದ್ರೆ ನೀವು ನಂಬ್ತೀರಾ? ಇನ್ನು ದೊಡ್ಡ ಖರ್ಗೆ ಅವರು ಬಾಯಲ್ಲಿ ಬರುವ ಶಬ್ದಗಳು ಧೀಮಂತ ರಾಜಕಾರಣಿ ಅಂತ ಅವರ ಅಭಿನಂದನಾ ಪುಸ್ತಕದ ಬಿಡುಗಡೆ ಕಲಬುರಗಿಯಲ್ಲಿ. ಅವರು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ದೇಶದ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಪರೀಕ್ಷೆಯ ವ್ಯವಹಾರಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿ KPSC ಪರೀಕ್ಷೆಯ ಹಣೆಬರ ಏನಾಗಿದೆ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಏನ್ ಕರ್ಮ ಆಗಿದೆ, ED ದಾಳಿ ಆಗ್ತದೆ ಅಂದ್ಕೊಳ್ಳೇನೆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹೆಂಗೆ ನಾಪತ್ತೆ ಆಗಿದ್ದಾರೆ, ಇವೆಲ್ಲ ಇದ್ದೂ ಕೂಡ ಮೇಲ್ಮುಖ ಮಾಡಿದ್ರೆ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ ಅಂತ ನಿರ್ಲಜ್ಜತೆ ಕರ್ನಾಟಕದಲ್ಲಿ ಮನೆ ಮಾಡಿದೆ ಆಡಳಿತಾತ್ಮಕವಾಗಿ. ಆದರೂ ಕೂಡ ಅವರು ಅಮಿತ್ ಶಾ ಮತ್ತು ಮೋದಿಯ ಬಗ್ಗೆ ಅಸಂವಿಧಾನಿಕ ಶಬ್ದವನ್ನ ಬಳಸ್ತಾರೆ. ಅಷ್ಟು ಹಿರಿಯರು, ಅವರ ಬಾಯಲ್ಲಿ ಇಂತಹ ಶಬ್ದಗಳು ಬರ್ತವೆ ಅಂತ ದೇವರನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅನುಭವಿ ರಾಜಕಾರಣಿ ಜೀವನದ ಸಂಧಿಯಲ್ಲಿ ನಿಂತಿದ್ದಾರೆ. ಅಲ್ಲಿಯೂ ಕೂಡ ಅಧಿಕಾರದ ರುಚಿ, ಅಧಿಕಾರದ ಹುಚ್ಚು, ಆ ಮದಕ್ಕಾಗಿ ಅಮಿತ್ ಶಾ ಮತ್ತು ಮೋದಿ ಅವರನ್ನ ಯದ್ವಾ ತದ್ವಾ ವಿಷದ ಸರ್ಪಂತೆ ಅದಂತೆ ಇದಂತೆ, ನೀವು ಇದನ್ನ ಏನೋ ನಮಾಜ್ ಮಾಡ್ತಾ ಇದ್ರು ತೊಂದ್ರೆ ಇಲ್ಲ, ಒಂದು ವಿಷದ ಹಾವು ಬಂದ್ರೆ ನಮಾಜನ್ನ ಬಿಟ್ಟಾದ್ರೂ ವಿಷದ ಹಾವನ್ನು ಹೊಡೆಯಿರಿ ಅಂತ ಮೊಹಮ್ಮದ್ ಪೈಗಂಬರ್ರೆ ಹೇಳಿದ್ದಾರೆ. ಆದ್ರಿಂದ ಈ ದೇಶದಲ್ಲಿರುವ ವಿಷದ ಹಾವು ಯಾವುದು ಈಗ ಅಂತಂದ್ರೆ ಅದು RSS, BJP. ಅದನ್ನ ನೀವು ಹೊಡೆಬೇಕು, ಹೊಡೆದೇ ಇದ್ರೆ ನಿಮ್ಗೆ ಭವಿಷ್ಯ ಇಲ್ಲ. ಇಂಥ ಒಂದು ಅನರ್ಥಕಾರಿ ಮಾತುಗಳಿಂದ ಹಿಡಿದು ಏನೇನ್ ನಡೀತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅದೇ ಮತ್ತೆ ಹೇಳಬೇಕಾಗಿದೆ ವಾಜಪೇಯಿ ಅವರ ಮಾತನ್ನ. ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದಕ್ಕಿಂತ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದಿರುವುದೇ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೇನೆ ಅದು ಈ ದೇಶಕ್ಕೆ ಬಹಳ ಡೇಂಜರಸ್, ಭಯಾನಕ ಅಂತ ಹೇಳಿದರು. ಅಂತ ಒಂದು ಕೆಲವು ಸುದ್ದಿಗಳನ್ನ ಇಟ್ಕೊಂಡು ಈ ಕಾಂಗ್ರೆಸ್ಸಿನ ಹತಾಶೆ, ಈ 2 ಮಂಡೆ ಹಾವಿನ ಕತೆ, ಇಬ್ಬಗೆಯ ನೀತಿ,
ಅವರ ನಾಲಿಗೆ ಚಪಲ, ಸತ್ಯವನ್ನ ಯಾವ ರೀತಿ ಸುಳ್ಳು ಮಾಡಬೇಕು ಅಂತ ಹೇಳಿ ಅವ್ರು ಹೊರಟಂತ ರೀತಿ, ಅವೆಲ್ಲವನ್ನ ನಿಮ್ಮೆದುರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮೆದುರು ತೆರೆದಿಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ನೇರವಾಗಿ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ದೆಹಲಿ ಪೊಲೀಸ್ ಸ್ಟೇಷನ್ಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ಯಾಕೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಪೆಲೆಟ್ ಗನ್ನು, ಅದರ ಸಂತ್ರಸ್ತ ಬಂದೇನೋ ಧರಣಿ, ಅದೆಲ್ಲ ಇವ್ರದೇ ನಾಟಕ ರೀ. ಅವನೇನು ಬಂದು ಕೂತ್ಕೊಳ್ಳೋದಿಲ್ಲ, ಏನಿಲ್ಲ. ಇವರೇ ಬಂದು ಒಂದು ನಾಟಕ. ಇವರಿಗೆ ಅದನ್ನೆಲ್ಲ ಹುಡುಕಿ ಈಗ ಅದನ್ನು ಸಂಪೂರ್ಣವಾಗಿ ಜೆನ್ಜಿ, ನೀಟ್ ಎಕ್ಸಾಮ್, ಜಂತರ್ ಮಂತರ್, ಪೆಲೆಟ್ ಗನ್, ಲಾಠಿ ಪ್ರಹಾರ, ಅದೇ ಇವರ ಅಧಿಕಾರದಲ್ಲಿ ಇದ್ದಂತ ಜಾರ್ಖಂಡ್ ಅಲ್ಲಿ ಏನಾಯ್ತು? ರಾಹುಲ್ ಗಾಂಧಿ ಅವರೇ, ನೀವು ಕಾಲಿಟ್ರೆ ಜಾಗ್ರತೆ, ನಿಮ್ಮ ಬೆಂಬಲವನ್ನು ವಾಪಸ್ ತಗೊಳ್ಳಿ ಅಂತಂದ್ರು ಅಲ್ಲಿ ಹೇಮಂತ್ ಸೊರೇನ್. ನಾವು ನೋಡ್ಕೊಳ್ತೇವೆ, ನಾವ್ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೇವೆ. ಇವರ ಮಾನ ಮರ್ಯಾದೆಗೆ ಅಷ್ಟು ಸಾಕ. ಒಂದು ಇನ್ನು ಇವ್ರದೇ ಸರ್ಕಾರ, ಬೆಂಬಲಿತ ಸರ್ಕಾರ, ಅಲ್ಲಿ ಆ ಮಕ್ಕಳಿಗೆ ನಿಜವಾದ ಜಂಜಿಗಳವರು, ನಿಜವಾದ ಯುವ ಸಮುದಾಯ, ನಿಜವಾದ ಹಸಿವಿನಿಂದ ಹೋರಾಟ ಮಾಡಿದವರು, ನಿಜವಾದ ಅನ್ಯಾಯಕ್ಕೆ ಹೋರಾಟ ಮಾಡಿದವರು, ಅಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವರು. ಅದು ಖರ್ಗೆ ಅವ್ರಿಗೆ ಕಾಣುದಿಲ್ಲ, ಅದು ರಾಹುಲ್ ಗಾಂಧಿ ಅವ್ರಿಗೆ ಕಾಣುದಿಲ್ಲ, ಇಡೀ ಕಾಂಗ್ರೆಸ್ಸಿನ ಕೂಟಕ್ಕೆ ಯಾರಿಗೂ ಅದು ಕಾಣುದಿಲ್ಲ. ಅವರಿಗೆ ಕಾಣೋದು ಜಂತರ್ ಮಂತರ್, ಅವರಿಗೆ ಕಾಣೋದು ಇದು ನೀಟ್ ಎಕ್ಸಾಮ್, ಅದು ಅವರಿಗೆ ಕಾಣೋದು ಕೇವಲ ಜುಲೈ 20, ಅವರಿಗೆ ಕಾಣೋದು ಪೊಲೀಸರು, ಲಾಠಿ ಪ್ರಹಾರ, ಅಶ್ರುವಾಯು ಇತ್ಯಾದಿ ಇತ್ಯಾದಿ. ಅದೇ ಅಲ್ಲಿ ನಾಯಿಗೆ ಹೊಡೆದಿದ್ದಾರೆ, ಕೈ ಕಾಲು ತಲೆ ಮಂಡೆ ಎಲ್ಲ ವಾಡದು ಬಿಸಾಡಿದ್ದಾರೆ ಜಾರ್ಖಂಡ್ ಅಲ್ಲಿ. ಅದರ ಬಗ್ಗೆ ಮಾತಾಡೋದಿಲ್ಲ. ಕೆಪಿಎಸ್ಸಿ ಹಗರಣ, ನೇಮಕಾತಿ ಹಗರಣ, ಇಲ್ಲಿ ಮನೆಯಲ್ಲಿ ಅದು ಗುಯ್ಗುಡ್ತಾ ಇದೆ. ಚಾತ್ರೋಂಕಿ ಗೂಂಜ್ ಅಂತ ಅವರು ತಿರುಗಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇಲ್ಲಿ ಹಗರಣಗಳ ಗೂಂಜಲ್ಲಿ ನಾವು ಇಡೀ ಕರ್ನಾಟಕದವರು ಕಿವಿ ಕೆಪ್ಪಾಗುವಷ್ಟು ಅನುಭವಿಸ್ತಾ ಇದ್ದೇವೆ. ಅದು ಕಾಣುವುದಿಲ್ಲ. ಕಲಬುರಗಿಗೆ ಬಂದು ತನ್ನ ಪುಸ್ತಕವನ್ನ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡುವಾಗ ನಮ್ಮ ದೊಡ್ಡ ಖರ್ಗೆ ಅವರಿಗೆ ಕಾಲು ಬುಡಕ್ಕೇನೆ ಕುಂಬಳಕಾಯಿ ಕೊಳತು ಬಿದ್ದಿದೆ, ಅದು ಕಾಣುದಿಲ್ಲ, ವಾಸನೆ ಬರ್ತಾ ಇದೆ. ನೋ, ಅವರಿಗೆ ಪಂಜಾಬ್ನ ಹಗರಣವೂ ಗೊತ್ತಾಗುದಿಲ್ಲ, ಪರೀಕ್ಷಾ ಹಗರಣ. ಕೇವಲ ಬಿಜೆಪಿ ಸರ್ಕಾರ, ಕೇವಲ ಮೋದಿ, ಕೇವಲ ಅಮಿತ್ ಶಾ ಹುಡುಕಿ ಅದು ಸತ್ಯದ ತಲೆಗೆ ಹೊಡೆದಾಗೆ ಸುಳ್ಳು ಹೇಳುದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮಾತಾಡಿದ 2 ನಿಮಿಷದಲ್ಲಿ ಫ್ಯಾಕ್ಟ್ ಅಂಡ್ ಫಿಗರ್ ಸಮೇತ ಬರ್ತದೆ. ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಫೋಟೋ, ಇನ್ನೊಂದ್ ಕಡೆ ಫ್ಯಾಕ್ಟ್ ಅಂಡ್ ಫಿಗರ್. ಆದ್ರೂ ಕೂಡ ಇವರಿಗೆ ಯಾವ ಭಯವೂ ಇಲ್ಲ ಅಂತ ನೋಡಿ. ಇವರು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಆ ಮಾತನ್ನು ಕೇಳಿಸ್ತೇನೆ. ಏನ್ರಿ, ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನು ಅಮಿತ್ ಶಾ ರೂಲ್ ಮಾಡ್ತಾ ಇದಾರ? ನಿಮ್ಮ ಇನ್ಚಾರ್ಜ್ ಅಮಿತ್ ಶಾನ? ಅದಲ್ದೆ ಇದ್ರಿ ಯಾಕೆ ಅವ್ರ ಫೋಟೋ ನೋಡಿ. ದೆಹಲಿ ಪೊಲೀಸ್ ಸ್ಟೇಷನ್ ಕೇಂದ್ರದ ಗೃಹ ಇಲಾಖೆಯ ಅಂಡರ್ ಅಲ್ಲಿ ಬರುತ್ತೆ. ಸರ್ಕಾರದ ಒಂದು ನಿಯಮಾವಳಿ ಗೃಹ ಇಲಾಖೆಯ ಅಂಡರ್ ಅಲ್ಲಿ ಬರೋದ್ರಿಂದ ಗೃಹ ಮಂತ್ರಿ ಯಾರು, ಇವತ್ತು ಅಮಿತ್ ಶಾ ಇರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು, ಅವರ ಫೋಟೋ ಅಲ್ಲಿ ಹಾಕೋದು ಅದೊಂದು ವಾಡಿಕೆ. ಅಷ್ಟರ ಮಟ್ಟಿಗೆ ಕನಿಷ್ಠ ಜ್ಞಾನ ಇಲ್ಲ. ಅಲ್ಲೂ ದರ್ಪ ದುರಹಂಕಾರ. ಯಾಕೆ ಹಾಕಿದ್ರಿ, ತೆಗೆದು ಬಿಸಾಡಿ ಅನ್ನೋ ಹಾಗೆ. ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿಯೇ ಈ ದಮ್ಮು ದಿಮಾಕು ಇನ್ನು ಆಡಳಿತಕ್ಕೆ ಬಂದ್ರೆ ಮುಂದಿನ ದಿನಗಳೇ ಹೇಗಿರಬಹುದು ನೀವು ಯೋಚನೆ ಮಾಡಿ. आपके इंचार्ज अमित शाह जी हैं, डिपार्टमेंट को अमित शाह चलाते हैं, तो फिर उनकी फोटो क्यों है यहाँ पे? आपके इंचार्ज अमित शाह जी हैं, डिपार्टमेंट को अमित शाह चलाते हैं, तो फिर उनकी फोटो क्यों है यहाँ पे? ಇನ್ನು ಇದೇ ನೀವು ಇವರ ಯಾಕಲ್ಲಿ ಅಂತ ಹೇಳ್ತಾರಲ್ಲ, ಇದೇ ಇವರ ಎಕ್ಸ್ ಸಿಎಂ ಕಮಲ್ನಾಥ್ ಕಚೇರಿ ತೋರಿಸ್ತೇವೆ ನೋಡಿ ಫೋಟೋ. ಅಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಫೋಟೋ ಒಂದು ಮೂಲೆಗೆ. ಬಾಯಿ ಎತ್ತಿದ್ರೆ ಸಂವಿಧಾನ, ಬಾಯಿ ಎತ್ತಿದ್ರೆ ಅಂಬೇಡ್ಕರ್, ಬಾಯಿ ಎತ್ತಿದ್ರೆ ಮಹಾತ್ಮ ಗಾಂಧಿ. ಆ ಗಾಂಧಿ ಹೆಸರನ್ನ ಇವರು ಎರವಲು ಪಡ್ಕೊಂಡು ಹೈಜಾಕ್ ಮಾಡಿ ತಮ್ಮ ಹೆಸರು ಮುಂದೆ ಗಾಂಧಿ ಅಂತ ಹಾಕೊಂಡು, ಅಲ್ಲಿ ನೋಡಿದ್ರೆ ಕಮಲ್ನಾಥ್ ಅವರ ಮಿನಿಸ್ಟ್ರಿ ಆಫೀಸ್ ಅಲ್ಲಿ ಮೇಲ್ಗಡೆ ಇವರ ಇಡೀ ಕಾಂದಾನು ನೆಹರುನಿಂದ ರಾಹುಲ್ ಗಾಂಧಿ ಅವರೆಗೆ. ಇದು ಓಕೆನಾ? ಇದಕ್ಕೆ ನಿಮ್ಮ ಯಾವ ಕಾನೂನು, ಯಾವ ಸಂವಿಧಾನ, ಯಾವ ಸರ್ಕಾರಿ ಆಡಳಿತದ ಒಂದು ಮಾದರಿಗಳು ಹೇಳ್ತವೆ ಹೇಳಿ? ಇದು ರಾಷ್ಟ್ರಪಿತನಿಗೆ ಮಾಡಿದ ಅವಮಾನ ಅಲ್ವಾ? ಇದು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ? ಇದು ಓಕೆನಾ? ಇದೇ ಈಗ ಅಮಿತ್ ಶಾ, ಮೋದಿ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಅದೇ ಇಲ್ಲಿ ಹಿಮಾಚಲ ಪ್ರದೇಶ ಸಿಎಂ ಸುಕು ಅವರ ಆಫೀಸ್ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಅವರ ಫೋಟೋ ಇದೆ, ಬೇರೆಯವ್ರದ್ದು ಇಲ್ಲ. ಅದನ್ನು ನೋಡಿ. ಇದಕ್ಕೇನ್ ಜಸ್ಟಿಫಿಕೇಶನ್ ಕೊಡ್ತೀರಿ ರಾಹುಲ್ ಗಾಂಧಿ ಅವರು? ಯಾವ ಕಡತದಲ್ಲಿದೆ, ಯಾವ ನಿಯಮದಲ್ಲಿದೆ ಪ್ರಿಯಾಂಕಾ ವಾಡ್ರಾ ಫೋಟೋವನ್ನ ಸಿಎಂ ಕಚೇರಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಾಕುವಂತ ಯಾವ ಜರೂರತ್ತಿದೆ, ಯಾವ ಕಾನೂನಿದೆ ಹೇಳಿ ನೋಡೋಣ. ಇದು ಓಕೆನಾ? ಅಮಿತ್ ಶಾ ಯಾಕೆ ಇದೇ ರೀತಿ ಮಾಡ್ತಾ ಹೋಗಿ ಇನ್ನೂ 4 ರಾಜ್ಯವನ್ನು ಕಳ್ಕೊಳ್ತೀವಿ. ಜನ ದಡ್ರಲ್ಲ. ಒಂದ್ ರೀತಿಯಲ್ಲಿ ನೀವು ಇದೇ ತರ ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಅಂತ ಅನ್ಸ್ಬಿಡ್ತಾ ಇದೆ ಒಮ್ಮೊಮ್ಮೆ. ಯಾಕೆಂದ್ರೆ ಪುಕ್ಕಟೆ ನಿಮ್ಮ ಇಡೀ ಬಂಡವಾಳ ಬಯಲಾಗ್ತಾ ಇದೆ. ನಿಮಗೆ ಏನು ನಿಮ್ಮ ತಲೆಯಲ್ಲಿ ಇದೆ ಅನ್ನೋದು ಹೊರಗೆ ಬರ್ತಾ ಇದೆ.
ನಿಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇವರಂತವ್ರ ಹತ್ರ ಅಧಿಕಾರ ಕೊಟ್ರೆ ಏನಾಗ್ಬಹುದಪ್ಪ ಅಂತೇಳಿ ಒಬ್ಬ ಹಳ್ಳಿಗ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾನೆ, ನೆನ್ಪಿಡಿ. ಇನ್ನು ನಮ್ಮ ದೊಡ್ಡ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಅಭಿನಂದನಾ ಗ್ರಂಥ ಬರ್ತಾ ಇದೆ, ಸುವೇದು ಪ್ರಕಾಶನದ್ದು, ಧೀಮಂತ ರಾಜಕಾರಣಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. ಆದ್ರ ಬಿಡುಗಡೆ ಅಲ್ಲ, ಅವ್ರು ಏನ್ ಮಾತಾಡ್ಬೇಕು ಅಂದ್ರೆ, ಒಂದು ಅವಧಾನತೆ ಅಂತಿಲ್ಲ, ಸಮಯ ಪ್ರಜ್ಞೆ ಅಂತಿಲ್ಲ, ಯಾವ ಕ್ಷೇತ್ರ ಎಲ್ಲಿ ಮಾತಾಡಬೇಕು, ಏನ್ ಮಾತಾಡ್ಬೇಕು, ಎಲ್ಲೋದ್ರೂ ರಾಜಕೀಯ, ನಿಂತ್ರು ಕುಂತ್ರು ಏನೇ ಆದ್ರೂ ಕೂಡ ಏನಪ್ಪಾ, ಅಮಿತ್ ಶಾ, ಮೋದಿ, ಕೋಮು, ಜಾತಿ ವಿಭಾಗಿಸ್ತಾ ಇದಾರೆ, ಒಡೆದಾಗ್ತಾ ಇದಾರೆ. ಅದೇ ಕಾಶ್ಮೀರವನ್ನ ಬೇಕಾದ್ರೆ 370 ಹಾಕಿ ಜಡ್ದು ಅದನ್ನ ಪಾಕಿಸ್ತಾನದ ಟೆರರಿಸ್ಟ್ ಗಳಿಗೆ ಆಡಂಬೂಲವಾಗಿ ಬಿಟ್ರು, ಅದನ್ನ ನೋ ಪ್ರಾಬ್ಲಮ್, ಅದನ್ನ ತೆಗಿಲಿಕೊಟ್ಟಾಗ ಸಮಸ್ಯೆ ಅವರಿಗೆ. ನುಸುಳುಕೋರನ್ನ ನಿರ್ಬಂಧ ಮಾಡ್ತೇವೆ, ಸಮಸ್ಯೆ. ಇನ್ನು ಜನ್ಮದಲ್ಲಿ ಯಾವಾಗಲೂ ಪರೀಕ್ಷೆಯ ಹಗರಣವೇ ಆಗದೆ ಇದ್ದಾಗೆ ಅದಕ್ಕೆ ಸೀಲ್ ಮಾಡಿ ಅದನ್ನೊಂದು ವ್ಯವಸ್ಥೆ ಮಾಡ್ತೇವೆ. ಅಯ್ಯೋ ಅಲ್ಲಿ ಗಲಾಟೆ. ಬಾಂಗ್ಲಾ ಗಡಿಗೆ ಲೇಸರ್ ಬೇಲಿ ಹಾಕ್ತೇವೆ, ನೋ ಹಾಕ್ಬಾರ್ದು, ಓಪನ್ ಆಗಿರ್ಬೇಕು. SIR, ಈ ಕಳ್ಳನ ಮಕ್ಕಳು, ದಿಮಾಗಿ ನಕ್ಸಲ್ಸ್ಗಳು ಏನ್ ಎದ್ದೆದ್ದು ಬಿಡ್ತಾವೆ. ಕಿಶೋರ್ ಒಂದೊಂದು ಸ್ಟೇಟ್ಮೆಂಟ್ ನೋಡಿದೆ, ನಾನು ಅವ್ರು ಬುದ್ಧಿವಂತ ಅಂತ ಭಾವಿಸಿದ್ದೆ, ಆದ್ರೆ ನೋಡಿದ್ರೆ ಅವರು ಸಂಪೂರ್ಣ ಕಾಂಗ್ರೆಸ್ ಮಾಡ್ಕೊಂಡ್ಬಿಟ್ಟವ್ರು. ಈ ಪ್ರಕಾಶ್ ರಾಜು ಅವರು ಇವರು ಎಲ್ಲ, ಇವರಿಗೆ ಸಾಂವಿಧಾನಿಕವಾಗಿ 52ನೇ ಇಸ್ವಿಯಲ್ಲಿ SIR ನಡೆದದ್ದು ಮರ್ತೋಗಿದೆ. ಅವಾಗ ಯಾರು ಆಡಳಿತ ಇತ್ತು ಅನ್ನೋದನ್ನ ಗಮನಿಸಬೇಕು. ಇವರು SIR ಮಾಡುವ ಸಾಂವಿಧಾನಿಕ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕೇವಲ ಇವರ ಶಂಕದಷ್ಟೇ ಊದುದಲ್ಲ, ಇವರ ಕನ್ನಡಕವನ್ನ ಹಾಕೊಂಡು ನೋಡುದಲ್ಲ, ಇವರ ಜಾತ್ಯತೀತೆಯ ಮರ್ಮ ಏನು. ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ಇಲ್ಲಿ ಜಾತಿ ಲೆಕ್ಕಾಚಾರ, ಅದು ಅಧಿಕಾರದಿಂದ ಹಿಡಿದು ಪ್ರತಿಯೊಂದರಲ್ಲಿ ಜಾತಿಯ ಒಳಪಂಗಡವನ್ನೆಲ್ಲ ಇಟ್ಟು ಅದನ್ನು ಒಡೆದು ಇಡೀ ಭಾರತೀಯ ಸಮುದಾಯವನ್ನೇ ಚಿದ್ರಿ ಚಿತ್ರಾನ್ನ ಮಾಡ್ತಾ ಇದೆಯಲ್ಲ, ತುಕಡೆ ತುಕಡೆ, ಅದಡ್ಡಿಲ್ಲ. ಅಂದ್ರೆ ನಿಮಗೆ ಅಲ್ಲಿ SIR ಮೂಲಕ ದೇಶದ್ರೋಹಿಗಳು, ನುಸುಳುಕೋರರು, ಅವರು ಇವರು ಎಲ್ಲ ಬಂದು ಸೇರ್ಕೊಂಡು ಈ ದೇಶವನ್ನ ಸಂಪೂರ್ಣ ನಾಶ ಮಾಡ್ತಾರೆ. ಅದು ಓಕೆ, ಅದಕ್ಕಾಗಿ ಈ ದಿಮಾಗಿ ನಕ್ಸಲ್ಸ್ ಅಂತ ಅವರು ಈ ಧೀಮಂತಿಕೆಯಿಂದ ಹೇಳಿದ್ದು, ಏನ್ ಕದ್ಮುಚ್ಚ ಹೇಳಿಲ್ಲ, ಡಬಲ್ ಮೀನಿಂಗು ಹೇಳಿಲ್ಲ, ಅಥವಾ ನಡುಗೋಡ ಮೇಲೆ ದೀಪ ಇಟ್ಟಂಗೂ ಹೇಳಿಲ್ಲ, ನೇರವಾಗಿ ಹೊಡೆದಿದ್ದಾರೆ ಅವರು. ಅದೀಗ ಇವರಿಗೆ ಉರಿ. ಇದೇ ಖರ್ಗೆ ಅವರು ಹೇಳ್ತಾರೆ, ಅಮಿತ್ ಶಾ ಮೋದಿ ಇಬ್ಬರಿಗೂ ಅಧಿಕಾರದ ಮೋಹ ಈ ದೇಶದಲ್ಲಿ ಯಾರಿಗೆ ಅನ್ನೋದು ಯಾರೂ ಹೇಳಬೇಕಾಗಿಲ್ಲ. ಸ್ವತಂತ್ರ ಭಾರತದಲ್ಲಿ ಪ್ರಥಮ ಪ್ರಧಾನಿ ಆದಂತ ಟ್ರಿಕ್ಸ್ ಹೇಗೆ ಅನ್ನೋದ್ರಿಂದ ಹಿಡಿದು ಅಂತ ಒಬ್ಬ ಇಡೀ ದೇಶದ ಮಹಾನ್ ಕನಸುಗಾರ ಧೀಮಂತ ಪಟೇಲ್ರನ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ರಿ, ಪ್ರಜಾಪ್ರಭುತ್ವದ ಮೌಲ್ಯವನ್ನ ಸಂಪೂರ್ಣವಾಗಿ ಗಾಳಿಗೆ ತೋರಿದ್ರಿ, ಏಕಸ್ವಾಮಿತ್ವವನ್ನ, ಸರ್ವಾಧಿಕಾರವನ್ನ ಮಹಾತ್ಮ ಗಾಂಧಿಯ ಮೂಲಕ ನೆಹರು ಅವರನ್ನ ಪ್ರಧಾನಿ ಮಾಡಿದ ರೀತಿ ನೀತಿಗಳು ಹೇಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಿರಲ್ಲ, ಪ್ರಜಾಪ್ರಭುತ್ವದ ಪ್ರಥಮ ಪಾದದಲ್ಲೇ ಕೊಲೆ ಆಗೋಗಿದೆ. ಅಲ್ಲಿಂದ ಅಧಿಕಾರದ ಮೋಹ ಯಾರಿಗೆ ಏನು, ತುರ್ತು ಪರಿಸ್ಥಿತಿ ಯಾಕೆ ಬಂತು, ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿತು, ಅಧಿಕಾರಕ್ಕಾಗಿ ಇಂದಿರಾ ಗಾಂಧಿ ಅವರು ಯಾವ ಸ್ಟೆಪ್ ತಗೊಂಡ್ರು, 12 ವರ್ಷದಲ್ಲಿ ಯಾವತ್ತಾದ್ರೂ ಸಾಂವಿಧಾನಿಕವಾದ ಪರಿಧಿಯನ್ನ, ಚೌಕಟ್ಟನ್ನ ಮೀರಿಗ ಅಮಿತ್ ಶಾ ಅಥವಾ ಮೋದಿ ಅವರು ಕಾಲು ಕೈ ಇಟ್ಟದ್ದು ನೋಡಿದಿರ ನೀವು? ಪ್ರತಿ ಒಂದನ್ನು ಸಾಂವಿಧಾನಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ಒಂದು ಗೆರೆಯ ನೂಲಿನಷ್ಟು ಆಚೆ ಈಚೆ ಆಗ್ತಾ ಇಲ್ಲ. ಆದ್ರೂ ನಿಮ್ ಬಾಯಲ್ಲಿ ಏನ್ ಬರ್ತಾ ಇದೆ, ಅಧಿಕಾರ ಮೋಹ, ದೇಶ ಹದಗೆಡ್ತಾ ಇದೆ, ಯುವ ಜನರಿಗೆ ಅದು ಮಾಡಲಿ, ಅವರ ಇಡೀ ಶಿಕ್ಷಣವನ್ನ ಹಾಳು ಮಾಡಿದ್ದಾರೆ, ಉದ್ಯೋಗವನ್ನ ಕೊಟ್ಟಿಲ್ಲ, ಪರೀಕ್ಷೆಯ ಹಗರಣವನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡಿದ್ರು, ಯಾವ ರೀತಿಯ ಬಿಲ್ ತಂದ್ರು, ಟಾಸ್ಕ್ ಫೋರ್ಸ್, ಆಮೇಲೆ ಈ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರ ಕೋಚಿಂಗ್ ಸೆಂಟರ್ಗಳ ಇಡೀ ಮಾಫಿಯಾವನ್ನ ಒಂದೇ ಗಂಟಲ್ಲಿ ಹೊಡೆದಾಕ್ಲಿಕ್ಕೆ ಮೋದಿ ಅವರು ಮೊನ್ನೆ ಕೆಂಪು ಕೋಟೆಯಲ್ಲಿ ಘೋಷಿಸಿದ್ರು. ಆನ್ಲೈನ್ ಅತ್ಯಂತ ಪ್ರತಿಷ್ಠಿತವಾದಂತ ಬುದ್ಧಿವಂತರಾದಂತ ಶಿಕ್ಷಕರುಗಳ ಮೂಲಕ ಇಡೀ ಯುವ ಸಮುದಾಯಕ್ಕೆ ಉಚಿತವಾಗಿ ಆನ್ಲೈನ್ ಅಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನ ಕೋಚಿಂಗ್ ಕೊಡ್ತೇವೆ ಅಂತ. ಇದಕ್ಕಿಂತ ಇನ್ನೇನ್ ಮಾಡ್ಬೇಕ್ರಿ, ಇನ್ನೇನ್ ಮಾಡ್ಬೇಕು? ಯುವ ಜನರಿಗೆ ಹಾದಿ ತಪ್ಪಿಸ್ತಾ ಇದಾರಂತ, ಅದು ಮಾಡ್ತಾ ಇದಾರಂತೆ, ಇದು ಮಾಡ್ತಾ ಇದಾರಂತೆ. ಮೊನ್ನೆ ಈ ದೇಶದ ನಿಜವಾದ ಅನ್ನ ನೀರು ತಿಂದವರಿಗೆ ಇದೇ ಜಿರ್ಲೆ ಗ್ಯಾಂಗಿನ ಒಟ್ಟಿಗೆ ಎಂತ ದೇಶದ್ರೋಹಿಗಳು ಬಂದಿದ್ರು, ಭಯೋತ್ಪಾದಕರು ಬಂದಿದ್ರು. ಪಾಕಿಸ್ತಾನದಲ್ಲಿ ಕೂತಂತ ಆ ಬಟ್ಟಿ ಗ್ಯಾಂಗ್ನವನು ಮೊನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ಟ, ಅಲ್ಲಿದ್ದಂತ ಬಹುತೇಕ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇದ್ದವರು ನನ್ನ ಜನಗಳು ಅಂತ ಹೇಳ್ದ. ಸಾಕಲ್ವಾ? ಇಂಥವರು ದೇಶದ ಜೆನ್ಜಿಗಳು, ಅವ್ರ ಬೆನ್ನಿಂದೆ ನೀವು. ಅದಕ್ಕೂ ಬಳಸುವ ಶಬ್ದ ಏನು, ಇದೇ ತರ ಮುಂದುವರೆದ್ರೆ ಈ ದೇಶದ ಜೆನ್ಜಿಗಳು ಅಟ್ಟಾಡಿಸಿ ಹೊಡಿತಾರೆ, ಬೆನ್ನಟ್ಟಿ ಹೊಡಿತಾರೆ. ಒಬ್ಬ ಮೋದಿ ಅಂತ ಪ್ರಧಾನಿಗೆ, ಗೃಹ ಮಂತ್ರಿ ಅಂತ ಅಮಿತ್ ಶಾ, ಸಾಂವಿಧಾನಿಕ ಹುದ್ದೆ, ಈ ರೀತಿ ಶಬ್ದವನ್ನ ಬಳಸ್ತಾರ ದೊಡ್ಡ ಖರ್ಗೆ ಅವರು. ವಿಷಾದನೀಯ, ಪಶ್ಚಾತ್ತಾಪ ಆಗುತ್ತೆ. ಅವರಿಂದ ಇದನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಬುಲೆಟ್, ಮಾತಿನಲ್ಲಿ ಬುಲೆಟ್ ಯಾವುದು ಓಡುದಿಲ್ಲ ಅಂತಾರೆ. ಇಡೀ ದೇಶಾದ್ಯಂತ ಬುಲೆಟ್ ಟ್ರೈನ್ಗಳು ಇವತ್ತು ಓಡಾಡ್ತಾ ಇದೆ ಅಂತಂದ್ರೆ ಅದನ್ನ ನೀವು ನೋಡುವುದೇ ಚಂದ. ಆ ಕಾಶ್ಮೀರದ ಕಣಿವೆಯಲ್ಲಿ ಅಂತ ದುರ್ಗಮ ಪರಿಸ್ಥಿತಿಯಲ್ಲಿ ಅಷ್ಟು ಹೈಟ್ ಅಲ್ಲಿ ಇವತ್ತು ಅದ್ಭುತವಾಗಿ ಒಂದೇ ಭಾರತ ಓಡ್ತಾ ಇದೆಯಲ್ರಿ. ಚಸ್ಮಾ ಹಾಕೊಂಡ್ರು ಕಾಣುದಿಲ್ವೇ? ಕಣ್ಣೆದುರು ನಡೀತಾ ಇದೆಯಲ್ರಿ ಅಭಿವೃದ್ಧಿ ಕಾರ್ಯ.
ನೈಸ್ ರೋಡ್ಗೆ 30 ವರ್ಷ ಆದ್ರೂ ಆಗ್ಲಿಲ್ಲ. ಹೆಂಗೆ ಮಾಡಿ ಬಿಸಾಡಿದ್ರು ಬೆಂಗಳೂರು ಮೈಸೂರು ರೋಡು. ಕಣ್ಣೆದುರಿದೆಯಲ್ರಿ ಅಭಿವೃದ್ಧಿ ಮತ್ತು ಅದರ ವೇಗ. ಬುಲೆಟ್ ಟ್ರೈನ್ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಾರೆ ದೊಡ್ಡ ಖರ್ಗೆ ಅವರು ಅಂತ ದೇವರನಿಗೆ ಹೊಂದ್ಕೊಂಡಿಲ್ಲ. ಯಾಕಂದ್ರೆ ಕಣ್ಣೆದುರು ಕಾಣುವ ಅಭಿವೃದ್ಧಿ ಅದು. ಅದನ್ನೇ ನಿಮ್ಗೆ ಅದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ಪಾಕ್ ಪತ್ರಕರ್ತ ಹಸನ್ ನಿಸಾರ್ ಅವ್ರು ಹೇಳುವ ಮಾತು ಈ ದೇಶದ ಇಡೀ 79 ವರ್ಷದ ಚರಿತ್ರೆಗೆ ಹಿಡಿದ ಕನ್ನಡಿ. ಒಂದು ವೇಳೆ 47ರಲ್ಲಿ ಭಾರತೀಯ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಕ್ಕೆ ಸ್ಥಳಾಂತರಗೊಂಡಿದ್ದರೆ ಇಂದು ಪಾಕಿಸ್ತಾನ ಮತ್ತೊಂದು ಸಿರಿಯಾಗುತ್ತಿತ್ತು. ಅದನ್ನು ಹೇಳ್ತಾ ಅವ್ರು ಕೆಳಗೆಳ್ತಾರೆ, ಅದರ ಜೊತೆಗೇನೆ ಭಾರತವು ಇಂದು ಅಮೆರಿಕದಷ್ಟು ಮುಂದುವರಿಯುತ್ತಿತ್ತು. ಪ್ರಮಾದವಶಾತ್ ನೆಹರು ಮತ್ತು ಗಾಂಧಿ ಭಾರತದ ಭವಿಷ್ಯವನ್ನು ಅಭಿವೃದ್ಧಿ ಪಥವನ್ನು ನೆಹರು ಮತ್ತು ಗಾಂಧಿ ಭಾರತದ ಭವಿಷ್ಯವನ್ನು ಅಭಿವೃದ್ಧಿ ಪಥವನ್ನು ಅಂದು ಸರ್ವನಾಶ ಮಾಡಿದರು ಅನ್ನುವುದನ್ನು ವಿಷಾದದಿಂದಲೇ ಹೇಳಬೇಕಾಗಿದೆ. ಹಸನ್ ನಿಸಾರ್ ಪಾಕಿಸ್ತಾನದ ಪತ್ರಕರ್ತ. ಬಹುಶಃ ದೊಡ್ಡ ಖರ್ಗೆ ಅವರ ಮಾತಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಈ ಹಸನ್ ನಿಸಾರ್ ಅವರ ಈ ಸ್ಟೇಟ್ಮೆಂಟ್ ಪಕ್ಕಾ ಉತ್ತರವನ್ನ ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಈ ಇನ್ನೊಂದು ಪ್ರಕರಣ ನನಗೆ ಆಶ್ಚರ್ಯ ಆಗುದು ನೋಡಿ, ಮಾತೆತ್ತಿದ್ರೆ ಕುಂತ್ರೆ ನಿಂತ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಅದಾನಿಯ ಬಗ್ಗೆ ಮಾತಾಡ್ತಾರೆ. ಅದಾನಿ ಅಂಬಾನಿ ಈ ದೇಶದ ಎಲ್ಲವನ್ನೂ ಅವರಿಗೆ ಒತ್ತೆ ಇಡಲಾಗಿದೆ, ಎಲ್ಲವನ್ನೂ ಅವರಿಗೆ ನೀಡಲಾಗಿದೆ. ಮೋದಿಯವರ ಏಜೆಂಟ್ಗಳವರು ಹಾಗೆ ಹೀಗೆ ಲಾಂಗು ಲಸ್ಕು. ಅದು ಚುನಾವಣೆ ಇರ್ಲಿ, ಸಂಸತ್ತಿರ್ಲಿ, ಹೊರಗಡೆ ಇರ್ಲಿ, ಎಲ್ಲ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರ ಸಿದ್ಧ ಭಾಷಣ ಏನು? ಅಂಬಾನಿ ಅದಾನಿ, ಅದರಲ್ಲೂ ಅದಾನಿ ಜಾಸ್ತಿ. ಆದ್ರೆ ಈಗ ಇಡೀ ದೇಶ ರಾಹುಲ್ ಗಾಂಧಿ ಅವರನ್ನು ಕೇಳ್ತಾ ಇದೆ, ಈಗ ನೀವು ಮಾತಾಡಿ, ಇದಕ್ಕೆ ಉತ್ತರ ಕೊಡಿ. ಹಿಂದೊಮ್ಮೆ ಇಂಥದ್ದೇ ಘಟನೆ ಆಯ್ತು, ಮೌನ ತಾಳಿದ್ರಿ. ತೆಲಂಗಾಣದಲ್ಲಿ ತಮ್ಮ ಅಧಿಕಾರ ಬಂತು, ರೆಡ್ಡಿ ಮುಖ್ಯಮಂತ್ರಿ ಆದ್ರು. ಆ ಮುಖ್ಯಮಂತ್ರಿ ಆದ 15 ದಿನದ ಒಳಗಡೆ ರೆಡ್ ಕಾರ್ಪೆಟ್ ಹಾಕಿ ಅದಾನಿ ಅವರನ್ನ ತೆಲಂಗಾಣಕ್ಕೆ ಆಹ್ವಾನಿಸಲಾಯಿತು. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರನ್ನ ವಿನಂತಿ ಮಾಡಿಕೊಳ್ಳಾಯಿತು. ಅಂದ್ರೆ ಅಂಬಾನಿ ಅದಾನಿ ಮೋದಿ ಅವರ ವಿಷಯ ಬಂದಾಗ ಅವ್ರು ಕಳ್ರು, ಮೋಸಗಾರರು, ಅವ್ರು ಮೋದಿ ಏಜೆಂಟ್ರು, ಇಡೀ ದೇಶವನ್ನು ಅವರಿಗೆ ಒತ್ತೆ ಇಡ್ತಾ ಇದ್ದಾರೆ ಮೋದಿ ಅಂತ ಭಾಷಣ ಮಾಡ್ತೀರಿ. ಅದೇ ತೆಲಂಗಾಣದ ನಿಮ್ಮ ರೆಡ್ಡಿ ಮುಖ್ಯಮಂತ್ರಿ ಕರೆದಾಗ ಮಾತಾಡಿಲ್ಲ, ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡ್ರಿ. ಈಗ ವರ್ತಮಾನದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 3 ದಿನದ ಹಿಂದೆ 20,000 ಕೋಟಿಯ ಪ್ರಾಜೆಕ್ಟ್ ಅನ್ನ ಅದಾನಿ ಅವರಿಗೆ ಈ ಸುರಂಗ ಮಾರ್ಗದ್ದು ನೀಡಲಾಗತ್ತೆ ಅನ್ನುವಂತ ಸುದ್ದಿ ಈಗ ದಟ್ಟವಾಗಿ ಹಬ್ಬುತ್ತಾ ಇದೆ. ಅದರ ಜೊತೆಗೆ ಸ್ವತಃ ಅದಾನಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿ ಹೋದರು. ಇದರ ಬಗ್ಗೆ ಈಗ ಸಾರ್ವಜನಿಕರ ವೇದಿಕೆಯಲ್ಲಿ ಸಾರ್ವತ್ರಿಕವಾಗಿ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕಾದಂತ ಉತ್ತರದಾಯಿತ್ವವನ್ನು ಹೊರಬೇಕಾಗಿದೆ. ಅದಾನಿ ಅಂಬಾನಿ ಅಂದ ತಕ್ಷಣ ನೀವು ಮೋದಿ ಅವರಿಗೆ ವಾಚಾಮ ಗೋಚರವಾಗಿ ಬೈತೀರಿ. ಅದಕ್ಕೆ ಯಾವುದೇ ಆಧಾರ ಇಲ್ಲ, ಇನ್ನಿಂದಿಲ್ಲ, ಮಗದೊಂದಿಲ್ಲ, ಸಾಕ್ಷ್ಯ ಇಲ್ಲ. ನೀವು ಆಧಾರ ಇಟ್ಕೊಂಡು ಮಾತಾಡುವ ಪದ್ಧತಿಯು ನಿಮ್ಮದಲ್ಲ. ನಿಮ್ಮದು ಒಟ್ಟಾರೆ ಗಾಳಿಯಲ್ಲಿ ಗುಂಡೊಡೆಯುವುದು. ಓಕೆ, ಆದ್ರೆ ನಿಮ್ಮ ಮುಖ್ಯಮಂತ್ರಿ ಅಧಿಕೃತವಾಗಿ ಅವರನ್ನ ಮನೆಗೆ ಕರೆದು ಸನ್ಮಾನ ಮಾಡಿ ತಿಂಡಿ ತೀರ್ಥ ಕೊಟ್ಟು ಗಂಟೆಗಟ್ಲೆ ಮಾತಾಡಿಸಿ ಅವರಿಗೆ ಪ್ರಾಜೆಕ್ಟ್ ಕೊಡ್ತಾ ಇದಾರಲ್ಲ, ಇದು ಯಾವ ನಾನ್ಸೆನ್ಸು? ಇದು ಯಾವ ಆಧಾರದಲ್ಲಿ ಇದನ್ನು ಸಮರ್ಥನೆ ಮಾಡ್ತೀರಿ? ಏನಾಗಿದೆ? ಇದಕ್ಕೆ ಉತ್ತರ ಕೊಡ್ಲಿ. ಯಾಕೆ 2-3 ದಿನದಿಂದ ಎಲ್ಲ ಮಾಧ್ಯಮಗಳು ನಿಮ್ಮಿಂದ ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇದೆ, ಇಲ್ಲಿವರೆಗೆ ನೀವು ಉತ್ತರವನ್ನ ಕೊಟ್ಟಿಲ್ಲ. ಅದರ ಮಧ್ಯೆ ಈ ಜ್ಞಾನೇಂದ್ರ ಕುಮಾರ್, ಈ ಮನುಷ್ಯ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮ MSME ವ್ಯವಸ್ಥಾಪಕ ನಿರ್ದೇಶಕ, ಅದರ ಜೊತೆಗೆ KPSC ಪರೀಕ್ಷೆಯ ವೇಳೆ ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡಿದವರು. ಇವರ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ಮಾಡ್ತದೆ ಅಂತ ಗೊತ್ತಾದ ತಕ್ಷಣ ಈ ಮನುಷ್ಯ ನಾಪತ್ತೆ. ಒಂದು ಸರ್ಕಾರಕ್ಕೆ ಇವರು ಎಲ್ಲಿದ್ದಾರೆ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ 2-3 ದಿನ ಬೇಕು. ಅದರ ಮಧ್ಯೆ ತಕ್ಷಣ ಟ್ವೀಟ್, ಜ್ಞಾನೇಂದ್ರ ಕುಮಾರ್ ಓಡೋಗಿಲ್ಲ, ಅವರು ತಂದೆಗೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿದ್ದಾರೆ, ಹಾಗೆ ಹೀಗೆ ಅಂತ. ಅದು ಅಷ್ಟು ಅವಸರ ನಮ್ಮ ಇವ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಕೊನೆಗೆ 2 ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಇಡೀ ಜನ ನಗಾಡ್ತಾ ಇದ್ದಾರೆ. ಅವ್ರು ಓಡೋಗಿದ್ದು ಅಂತ ಈಗ ಪ್ರೂವ್ ಆಗಿದೆ. ಅವರ ಮನೆಯನ್ನ ಬಲಾತ್ಕಾರದಿಂದ ಅಲ್ಲ, ಕಾನೂನು ಪ್ರಕಾರವೇ ಮನೆಯ ಬೀಗ ಒಡೆದು ದಿನಗಟ್ಲೆ ಜಾಲಾಡಿ ಅತ್ಯಂತ ಮಹತ್ವದ ದಾಖಲೆಯನ್ನ ಇಡಿ ವಶಪಡಿಸಿಕೊಂಡಿದೆ. ಅಂದ್ರೆ ಒಬ್ಬ ಕಳ್ಳ ಅಧಿಕಾರಿಯನ್ನ, ನೇಮಕಾತಿ ಮತ್ತು ಪರೀಕ್ಷೆಯಲ್ಲಿ ಮೋಸ ಮಾಡಿದಂತ ಅಧಿಕಾರಿಯನ್ನ ಇಡಿಯನ್ನ ಎದುರಿಸಲಿಕ್ಕಾಗದೆ ಓಡಿ ಹೋದವರು, ಫೋನ್ ಆಫ್ ಮಾಡ್ಕೊಂಡವರು. ಅವ್ರದೇ ಮಾತಲ್ಲಿ ಬರ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು, ಅವರ ಫೋನ್ ಆಫ್ ಆಗಿದೆ, ಅವರು ಫೋನ್ ಸಿಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಓಡೋಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡೋದು ಗೃಹ ಮಂತ್ರಿಗಳಾಗಿ. ಇವೆಲ್ಲ ಶೋಭೆನಾ? ಇದು ಸರಿನಾ? ಯಾಕೆ ನಾಗೇಂದ್ರನನ್ನು ಸಮರ್ಥಿಸ್ತೀರಿ, ಭ್ರಷ್ಟ ಅಧಿಕಾರಿಗಳನ್ನು ಸಮರ್ಥಿಸ್ತೀರಿ? ಗೃಹ ಇಲಾಖೆಯಲ್ಲಿ ಅದರ ಅಂಡರ್ ಅಲ್ಲಿ ಬರುವ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವುದೇ ಬೇಡ.
ಇಷ್ಟಾಗಿಯೂ ಅದನ್ನೆಲ್ಲವನ್ನೂ ಸಮರ್ಥಿಸಿಕೊಳ್ಳುವ ವೇಗದಲ್ಲಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪರವಾಗಿಯೂ ಟ್ವೀಟ್ ಮಾಡಿಕೊಂಡು ಈಗ ಅವರು ಸಾರ್ವತ್ರಿಕವಾಗಿ ನಗೆಪಾಟ್ಲಾಗಿದ್ದಾರೆ. ಇದರ ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಸಮರ್ಥಿಸಿಕೊಳ್ಳುವುದು ಯಾಕೆ? ಅವ್ರು ಹೇಳ್ಬೇಕಲ್ಲ, ಅವರು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ. ಈ ನಾಡಿನ ತೆರಿಗೆ ಹಣದಿಂದ ತಾನೇ ಅವರಿಗೆ ಸಂಬಳ ಕೊಡ್ತಾ ಇರುವಂತದ್ದು. ಮಾಡುವ ಅಪರಾಧವನ್ನ ಮಾಡ್ಕೊಂಡು ಇಡಿ ಅಥವಾ ಇನ್ನೊಂದು ಬಂದ ತಕ್ಷಣ ಓಡಿ ಹೋಗ್ತಾರೆ ಅಂತಾದ್ರೆ ವಾಟ್ ಇಸ್ ದ ಮೀನಿಂಗ್? ಅದನ್ನ ಗೃಹ ಮಂತ್ರಿಗಳು ಸಮರ್ಥಿಸಿ ಟ್ವೀಟ್ ಮಾಡ್ತಾರೆ ಅಂತಾದ್ರೆ ಇದಕ್ಕೆ ಇನ್ನೇನ್ ಹೇಳ್ಬೇಕು ನಮ್ಗೆ ಅರ್ಥ ಆಗುದು. ಆಮೇಲೆ ಇನ್ನೊಂದು ಚಾತ್ರೋಂಕಿ ಗೂಂಜ್ ಅಂತ ಈಗ ಶುರು ಮಾಡಿದ್ದಾರೆ, ಯುವ ಸಮುದಾಯದ ಧ್ವನಿ. ಅದು 800 ಕಡೆ ಏನೋ ಕಾರ್ಯಕ್ರಮ ಆಗತ್ತಂತೆ. ಈಗ ಪುಣೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ಅಲ್ಲಿ ಎಂದಿನಂತೆ ಮೋದಿ ಅವರನ್ನ, NDAಯನ್ನ, ಅಮಿತ್ ಶಾನ್ನ ಎಲ್ಲರನ್ನೂ ಅವರು ಅವರದೇ ಆದ ಭಾಷೆಯಲ್ಲಿ ಮಾತಾಡಿದ್ದಾರೆ. ಆದರೆ ಅವರು ಆ ಸಂದರ್ಭಕ್ಕೆ, ಆ ಚಾತ್ರೋಂಕಿ ಗೂಂಜಿನ ಸಂದರ್ಭದಲ್ಲಿ ಅವರು ಒಂದು ಮೆರವಣಿಗೆ ಹೋಗ್ತಾ ಇದ್ದಂತ ಒಂದು ಫುಟೇಜ್ ಅನ್ನ ತೋರಿಸ್ತೇವೆ. ಅದರಲ್ಲಿ 80%ಕ್ಕೂ ಹೆಚ್ಚು ಬುರ್ಕಾಧಾರಿಗಳಿದ್ರು. ಯಾಕೆ? ಇದೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರಲ್ಲ, ಕೋಮು ಭಾವನೆಯನ್ನ ಕೆರಳಿಸ್ತಾ ಇದ್ದೀರಿ, ಸನಾತನ ಧರ್ಮದ ಬಗ್ಗೆ ವಾಚಾಮ ಗೋಚರವಾಗಿ ಮಾತಾಡಬಹುದೇನು? 84% ಬಹು ಸಂಖ್ಯಾತರು ಅವ್ರ ಬಗ್ಗೆ ಮಾತಾಡ್ಬೋದು, ನೀವು ರಾಮನ ಬಗ್ಗೆ ಮಾತಾಡ್ಬೋದು, ಕೃಷ್ಣನ ಬಗ್ಗೆ ಮಾತಾಡ್ಬೋದು. ಇದೇ ಮೊನ್ನೆ ಹೈಕೋರ್ಟ್ ನಾಗಪ್ರಸನ್ನ ಅವರು, ನ್ಯಾಯಮೂರ್ತಿಗಳಾದಂತ ನಾಗಪ್ರಸನ್ನ ಅವರು ಇತ್ತೀಚೆಗಂತೂ ಒಂದು ಸಾಮಾಜಿಕ ನ್ಯಾಯ, ಸಾಂಸ್ಕೃತಿಕ ನ್ಯಾಯ, ಬಡಬಗ್ಗರು, ಆಮೇಲೆ ನ್ಯಾಯದ ಒಂದು ಪ್ರಜ್ಞೆಯಿಂದ ಅವರು ಮಾತಾಡ್ತಾ ನ್ಯಾಯದಾನವನ್ನ ಮಾಡ್ತಾ ಇರುವ ರೀತಿ ನೋಡಿದ್ರೆ ಈ ಕೂತಲ್ಲಿಂದ ಎದ್ದು ಕೈ ಮುಗಿಯುವಂತ ಅನಿಸ್ತದೆ. ಅಂತ ಒಂದು ನ್ಯಾಯಮೂರ್ತಿಗಳು ಅವರು ಎದುರು ಬಂತಲ್ಲ ಒಂದು ಕೇಸು, ನೀವು ದೇವಸ್ಥಾನದ ಹುಂಡಿ ಹಣವನ್ನ ಮದ್ರಸಾ, ಚರ್ಚು ಅಂತೇಳಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಸ್ ಆಗಿದೆ. ಕ್ಲಾಸ್ ತಗೊಂಡಿದ್ದಾರೆ. ಇಡೀ ರಾಜ್ಯ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಪರಾಕಿ ಹಾಕಿದ್ದಾರೆ ಅವರು. ಯಾಕೆ ಅದನ್ನು ಮಾಡಿದ್ರಿ? ಇದು ಹಿಂದೂಗಳ ಮನಸ್ಸಿಗೆ ನೋವಾಗುದಿಲ್ವೇ? ನಿಮ್ಮ ವೋಟ್ ರಾಜಕಾರಣಕ್ಕೆ, ನಿಮ್ಮ ಬಾಂಧವರಿಗೆ ಮಾತ್ರ, ನಿಮ್ಮ ಬ್ರದರ್ಗಳಿಗೆ ಮಾತ್ರ ನೋವಾಗಬಾರ್ದು. ವಕ್ಫ್ ಬೋರ್ಡ್ ಅಲ್ಲೂ ಅವ್ರಿಗೆ ಆಸ್ತಿ, ಹಜ್ ಯಾತ್ರೆಗೆ ದುಡ್ಡು ಇಲ್ಲ ಸಲ್ಲದ. ಇನ್ನು ಏನು ಒಂದು ಬಜೆಟ್ ಬಂತು ಅಂತಂದ್ರೆ ಅದರಲ್ಲಿ ಒಂದು 25-30% ಅವ್ರಿಗೇನೆ ಮೀಸಲು. ಫಸ್ಟ್ ಸರ್ಕಾರಿ ಶಾಲೆಗಳ ಹಾಳು ಬಿದ್ದೋಗ್ಲಿ, ಮಸೀದಿಗೆ ದುಡ್ಡು ಕೊಡ್ತೇವೆ ನಾವು, ಮದ್ರಾಸಗಳಿಗೆ ದುಡ್ಡು ಕೊಡ್ತೇವೆ ಅಂತ. ಇದು ಒಡೆದಾಳುವ ನೀತಿ ಅಲ್ವೇ? ಇದು ಕೋಮು ಭಾವನೆಯನ್ನು ಕೆರಳಿಸುವ ನೀತಿ ಅಲ್ವೇ? ಲವ್ ಜಯದ ಬಗ್ಗೆ ಏನ್ ಮಾತಾಡ್ತೀರಿ ನೀವು? ಪೊಲೀಸರ ಕಾಲರ್ ಹಿಡಿತಾರಲ್ಲ, ಅದ್ರ ಬಗ್ಗೆ ಏನ್ ಕೇಸ್ ಹಾಕ್ತೀರಿ? ಹಾಕುದಿಲ್ಲ ಕೇಸು. ಅದೇ ನೀವು ಈಗ ಬಾಂಗ್ಲಾ ನುಸುಳುಕೋರನ್ನ ತೋರಿಸಿಕೊಟ್ಟವ್ರಿಗೆ ಕೇಸ್ ಹಾಕ್ತೀರಿ. ಇದು ಏನ್ ತೋರಿಸ್ತದೆ? ಈ ಸಮಾಜದಲ್ಲಿ ಏನನ್ನ ಬಿಂಬಿಸ್ತದೆ? ಇದು ಅಸಮಾನತೆ ಅಲ್ವೇ? ಇದು ಒಡೆದಾಳುವ ನೀತಿ ಅಲ್ವೇ? ಬಹುಸಂಖ್ಯಾತರ ತಲೆ ಮೇಲೆ ಮೆಟ್ಟಿನಲ್ಲಿ ಹೊಡೆತೀರಲ್ಲ ಪ್ರತಿ ಕ್ಷಣ. ಅವ್ರೇನೋ ಅಭ್ಯಪಾರಿಗಳ? ಅವ್ರೇನು ಯಾವ್ದಾದ್ರು ದೇಶದಿಂದ ನುಸುಳುಕೋರಾಗಿ ಬಂದವ್ರ? ಈ ನೆಲದಲ್ಲಿ ಹುಟ್ಟಿ ಬೆಳೆದು ಬದುಕಿದವ್ರ ಅಲ್ವ ಅವರು? ಹಾಗಾದ್ರೆ ಧರ್ಮ ಮತ್ತು ಮತದ ಆಧಾರದಲ್ಲಿ ಪಾಕಿಸ್ತಾನ ಯಾಕೆ ಹೊಡ್ಕೊಟ್ರಿ? ಹೊಡೆಬಾರ್ದಿತ್ತಲ್ಲ? ಹೊಡ್ಕೊಟ್ಟ ಮೇಲೆ ಇದು ಹಿಂದೂ ದೇಶ ಅಂತ ಒಪ್ಪಿಕೊಂಡಂಗಾಯ್ತಲ್ಲ. ಇಲ್ಲಿ ಹಿಂದೂಗಳಿಗೆ ಬೆಲೆ ಇಲ್ಲ ಅಂತಾದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ 28% ಇದ್ದದ್ದು 2% ಬಂದಿದೆ. ಹಿಂದೂಗಳು ಹೊಡೆದು ಅವ್ರು ಕೊಂದು ಇಲ್ಲದ್ರೆ ಮತಾಂತರ ಮಾಡಿ ಮುಗಿಸಾಕಿ ಆಗಿದೆ. ಬಾಂಗ್ಲಾದಲ್ಲಿ ಈಗ ಅದು ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಡೀ ದೇಶದಲ್ಲಿ ಈ ದಿಮಾಗಿ ನಕ್ಸಲ್ಸು, ಇಂಡಿ ಕೂಟ ಯಾವ ರಾಜಕಾರಣ ಮಾಡ್ತಾ ಇದೆ? ಮಾನವೀಯ ರಾಜಕಾರಣ ಮಾಡ್ತಾ ಇದೆಯಾ? ಸಾಮಾಜಿಕ ಸಮತೋಲನದ ರಾಜಕಾರಣ ಮಾಡ್ತಾ ಇದೆಯಾ? ಅಥವಾ ಬಹುಸಂಖ್ಯಾತರನ್ನ ಸಂಪೂರ್ಣವಾಗಿ ಮೆಟ್ಟಿ ನಿಮ್ಮ ಸರ್ಕಾರ ಎಲ್ಲಿದೆ, ನಾವು ಬ್ರಾಹ್ಮಣರನ್ನ ತಗೊಳ್ಳೋದೇ ಇಲ್ಲ ಅಂತ ಘೋಷಣೆ ಮಾಡಾಗೋಗಿದೆ. ಒಂದೇ ಮಾತರಂ ಹಾಡುದಿಲ್ಲ. ಯಾಕೆ? ಅವರಿಗೆ ಬೇಜಾರಾಗುತ್ತೆ. ಈ ದೇಶದ 84% ಜನಕ್ಕೆ ನೀವು ಒಂದೇ ಮಾತರಮನ್ನ ತಿರಸ್ಕರಿಸುವ ಮೂಲಕ ನೀವು ಅವಮಾನ ಮಾಡಿದ್ರೂ ಬೇಜಾರಿಲ್ಲ. ಅಂದ್ರೆ ಆ ಮೂಲಕ ನಾವು ಧ್ವನಿ ಎತ್ತಬಾರದು. ಕೋಮು ಗಲಭೆಯನ್ನ ತರ್ತಾ ಇರುವವರು ಅಥವಾ ಕೋಮು ಭಾವನೆಯನ್ನ ಕೆರಳಿಸ್ತಾ ಇರುವವರು ಯಾರು? ಇಡೀ 12 ವರ್ಷದಲ್ಲಿ ಒಂದೇ ಒಂದು ಆಡಳಿತದ ಸೂತ್ರ ಆಗ್ಬಹುದು, ಹೆಜ್ಜೆ ಆಗ್ಬಹುದು, ಮುಸ್ಲಿಮರ ವಿರುದ್ಧವಾಗಿ ಅಥವಾ ಅವರನ್ನ ಕೆರಳಿಸುವ ಮಟ್ಟಕ್ಕೆ ಅಸಂವಿಧಾನಿಕವಾಗಿ ಮೋದಿ ಅವರು ಇಟ್ಟಿದ್ದಾರೆ ಹೆಜ್ಜೆನ ತೋರಿಸ್ಬಿಡಿರೋಣ. ಅದಿಲ್ಲ. ಇಲ್ಲೂ ಹಾಗೆ ಚಾತ್ರೋಂಕಿ ಗೂಂಜು, ಬುರ್ಕಾಗಳೇ ಹೋಗ್ತಾ ಇದ್ದಾವೆ. ಯಾಕೆ? ಅದು ಏನನ್ನ ಸೂಚಿಸ್ತಾ ಇದೆ? ಅದು ಏನನ್ನು ಮಾಡಿ ಕೊಟ್ಟಿದ್ದೀರಿ? ಹಾಗಾದ್ರೆ ಇದನ್ನ ಪ್ರಶ್ನೆ ಮಾಡಿದ್ರೆ ಗೋಧಿ ಮೀಡಿಯಾ ಅಂತೆ, ಅದರ ಅಂತ ಆ ಮೀಡಿಯಾ ಅಂತ, ಈ ಮೀಡಿಯಾ ಅಂತ. ದೇಶಕ್ಕಾಗಿ, ದೇಶದ ಅಸ್ಮಿತೆಗಾಗಿ, ದೇಶದ ಅಭಿವೃದ್ಧಿಗಾಗಿ, ಭಾರತ ಮಾತೆಗಾಗಿ, ಭಾರತಕ್ಕಾಗಿ ಯಾವ ಲೆವೆಲ್ಲಿನ ಧ್ವನಿಯನ್ನು ನಾವು ಎತ್ತುತ್ತೇವೆ, ನಮ್ಮನ್ನು ಯಾವ ರೀತಿಯಲ್ಲೂ ನೀವು ಟ್ರೀಟ್ ಮಾಡಬಹುದು ಮತ್ತು ಯಾವ ರೀತಿಯಲ್ಲೂ ನೀವು ಭಾವಿಸಬಹುದು. ಈ ದೇಶಕ್ಕೆ ತನ್ನನ್ನ ರಕ್ಷಿಸಿಕೊಳ್ಳುವಂತ ಒಂದು ಮಣ್ಣಿನ ಗುಣವೂ ಇದೆ, ಮನಸ್ಸಿನ ಭಾವವೂ ಇದೆ, ಶಕ್ತಿಯೂ ಇದೆ. ಅದಿವತ್ತು ಉಜ್ವಲವಾಗ್ತಾ ಇದೆ. ಯಾರು ದೇಶದ ಪರ, ಯಾರು ದೇಶದ ವಿರುದ್ಧ, ಯಾರು ಜನರ ಪರ ಮತ್ತು ಯಾರು ಸಮಾನವಾಗಿ ನೋಡ್ತಾರೆ. ಇಡೀ ಸಮಾಜವನ್ನ ಸಮಾನವಾಗಿ ನೋಡ್ಬೇಕಲ್ಲ. ಕೋಮು ಗಲಭೆ ಅಥವಾ ಕೋಮು ಭಾವನೆ ಕೆರಳುದು ಎಲ್ಲಿ? ನೀವು ಯಾವ ತೂಕವನ್ನ ಜಾಸ್ತಿ ಮಾಡ್ತೀರಿ ಅಂತ. ಮೋದಿ ಅವರ ಆಡಳಿತದಲ್ಲಿ ಎಲ್ಲಾಗಿದೆ ಅದು? ಮುಸ್ಲಿಮರೇ ಮಾತಾಡೋದನ್ನ ತೋರಿಸ್ತೇವೆ ಅವರ ಬಾಯಿಂದ ಬಂದದನ್ನ ಕೇಳಬಹುದು. ನಾವು ಈ 12 ವರ್ಷದಲ್ಲಿ ಎಷ್ಟು ಸುಖವಾಗಿದ್ದೇವೆ ಅಂತ ಆಶ್ಚರ್ಯ ಆಗುತ್ತೆ, ನೋವು ಆಗ್ತದೆ. ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಮಾತನ್ನ ಕೇಳಿದಿರಿ. ನಿಮಗೇನು ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಅದರ ಜೊತೆಗೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಮುಟ್ಟಿಸ್ತೀರಿ ಅಂತ ಭಾವಿಸ್ತೇನೆ. ನಮಸ್ತೆ.